ಬೆಂಕಿ ಬೆಳೆ ಯಾಕ್ಲಾ ನಿಂಗ್ ಉಚ್ಚಿಗೆ ಚಿಡ್ದಾಯ್ತಾ ಯಜ್ಞ ನಿಮ್ದವನಂಗ ಆಡ್ತಿದ್ವಿ ಮಾನ ಗುಟಕ್ಕಂಡ ಬುತ್ತಿ ಅದಕ್ಕೆ ನೀನ್ ಯಾಕಲೆ ತಲೆ ಕೆಟ್ಟವನಂಗ ಆಡ್ತಿ ಅದಕ್ಕೆ ಆ ರೆಮಾನ್ ಹಣನ ನಮ್ಮ ಈರ್ ಸೇವ್ರ ರುದ್ರಭೂಮಿಯಾಗ ಮಣ್ಣು ಮಾಡವ್ರೆ. ಎಲ್ಲ ನನ್ನ ಮಕ್ಕಳ ಅಂತೂ ಜೇನ್ಗೌಡ್ನಾಗೆ ಕೈ ಇಟ್ಬಿಟ್ರು. ಎಲ್ರೂ ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಸತ್ತೋರು ಎದ್ದು ಬರ್ತಾರ? ನಾಳಿಂದ ಜಮೀನಿಗೆ ಹೋಗಿ ಎಲ್ರೂ ಕೆಲಸ ಮಾಡಿ ಮುಂದಿನ ನಾನು ನಿಮ್ ಹೊಲದಲ್ಲಿ ಕೆಲಸ ಮಾಡ್ತೀನಿ, ಭಾಷನ್ ಜೊತೆ ಸೇರ್ಕೊಂಡು ದುಡಿತೀನಮ್ಮ. ಋಣನ ನಾನು ಹೆಂಗ್ ತೀರ್ಸ್ಲಿ? ನನ್ನ ನೌಕರಿನೇ ಬೇರೆ ಊರಲ್ಲಿ, ಆದಷ್ಟು ಊರಿಗೆ ಹೋಗ್ಬೇಕು. ನೀವಿಬ್ರು ಇರೋದ್ರಿಂದಲೇ ನನಗೆ ಧೈರ್ಯ. ನೀನ್ ಇಷ್ಟು ಬೇಗ ಊರಿಗೆ ಹೋದ್ರೆ ಭಾಷಣ ಬೇರೆ ಈಗೇನೋ ಒಂಥರ ಇರ್ತಾನೆ. ನೀನ್ ಹೋಗೋ ನಮ್ದೊಂದು ಕೊನೆ ಆಸೆಪ್ಪ, ನಿಮ್ಮಪ್ಪನ ನನಗೆ ಒಂದು ಸಿಮೆಂಟ್ ಗೋರಿ ಕಟ್ಟಿಸ್ಬಿಡಪ್ಪ. ಕಟ್ಸೋಣ, ನೀವ್ ಮೊದ್ಲು ಸಮಾಧಾನ ಮಾಡ್ಕೊಮ್ಮ. ಪೇರಣ ಪಟೇಲ್ರಿ ಹೇಳವ್ರೆ ನಿನ್ನನ್ನು ಕರ್ಕೊಂಡ್ ಬಾ ಅಂತ. ಪೀರಣ್ಣ ನಿನ್ಗೋಸ್ಕರ ಕಾಯ್ತಿರ್ತಾರೆ. ಎಲ್ರು ಹೇಳ್ ಕಳ್ಸಿರ್ಬೇಕಾದ್ರೆ ಇದ್ರಲ್ಲೇನು ವಿಷಯ ಆಯ್ತಮ್ಮ? ಇಲ್ಲಮ್ಮ, ಪಟೇಲ್ರು ಸಿಕ್ಕಿದ್ರು, ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು ಅಂದ್ರು, ಅದಕ್ಕೆ ಇರ್ಬೇಕು. ಎಲ್ಲ ಪೀರ ನಮ್ಮಂತ ಹಿರಿಯರು ಊರ್ನಾಗ ಇಲ್ದೇ ಇರೋ ಹೊತ್ನಲ್ಲಿ ನಮ್ಮ ರುದ್ರಭೂಮಿ ಹಾಗೆ ನಿಮ್ ಏನಾದ್ರು ತಂದು ಉಣುವಷ್ಟು ಧೈರ್ಯ ಬಂತಿಲ್ಲ. ಬಡವರು ಅಂತ ಬಾಯಿಗೆ ಬಂದಂಗ್ ಮಾತಾಡಬೇಡಿ ಪಟೇಲ್ರೆ. ಈ ವಿಲೇಜ್ ಇರೋದು ಒಂದೇ ಮಶಾಣ, ಅದ್ರಲ್ಲಿ ಹೊಡೆದೆ ಇನ್ನೆಲ್ಲಿ ಹೊಡ್ಬೇಕು? ತಪ್ಪು ಮಾಡೋದು ಮಾಡಿ ನಮಗೆ ಎದುರುತ್ತರ ಕೊಡ್ತೀಯ. ದೊಡ್ಡವರು ಅಂತ ಏನೇನೋ ಮಾತಾಡಬೇಡಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಇಂಗ್ಲಿಷ್ ಕಲ್ತಿರೋದು, ಪ್ಯಾಟೆಲ್ ಇದೀನಿ, ಸಂಬಳ ತಗೋತೀನಿ ಅಂತ ಮೆರಿಬೇಡ್ವು. ನಮ್ ಪಟೇಲ್ ನಾವು ನಿಮ್ಮಂಗ್ ಮನುಷ್ಯರಲ್ವಾ? ನಮ್ಗೊಂದ್ ನೀತಿ, ನಿಮ್ಗೊಂದ್ ನೀತಿನ? ಲೇ ಪೀರ, ನೀವೆಲ್ಲ ನಿಮ್ ನೀತಿ ನಿಯಮ ಜಾತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮ ಅಪ್ಪನ ಹೆಣನ ಈ ನಮ್ಮೂರ್ ಮೇಲೆ ರಣ ಹದ್ದುಗಳು ಆಡಾಡ್ತವೆ. ಮಶಾಣದಲ್ಲಿ ಹೂತಾಯ್ತು, ಏನ್ ಮಾಡಕ್ಕಾಯ್ತದೆ? ಏನ್ ಮಾಡಕ್ಕಾಯ್ತದ? ಊರು ದ್ಯಾವ್ರನ್ನ ಎದುರಾಕೊಂಡು ಬದುಕಬಹುದು, ಮಠನ ಎದುರಾಕೊಂಡು ಬದುಕಕ್ಕಾಗಕ್ಕಿಲ್ಲ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಮಠ ಸ್ವಾಮಿಗಳು ಅಪ್ಪಣೆ ಕೊಡಿಸ್ದಂಗೆ ಸಂಜೆ ಬಸನ್ ದ್ಯಾವ್ರ ಗುಡಿ ಮುಂದೆ ಪಂಚಾಯತಿ ಐತೆ. ದೈವಸ್ಥರು ಹೆಂಗ್ ತೀರ್ಮಾನ ಕೊಡ್ತಾರೋ ಹಂಗ್ ಕೇಳ್ಬಿಡು. ಆದ್ರಿಂದ ನಿಮ್ಗೂ ಒಳ್ಳೇದು, ಊರಿಗೂ ಒಳ್ಳೇದು. ಅಂತೂ ಈ ಊರಲ್ಲಿ ಇನ್ನೊಂದು ನಾಟಕ ತಯಾರಿ ನಡೆದಿದೆ. ಪಂಚಾಯತಿ ಕಟ್ಟೆಲಿ ಏನಾಗುತ್ತೋ ಏನೋ ಅಜ್ಜ. ಅಮ್ಮನ್ಗೆ ಅದೇ ಭಾಷೆ ಇದಾನಮ್ಮ, ಏನ್ ಯೋಚನೆ ಮಾಡಬೇಡ. ನಾವು ಪಂಚಾಯತಿ ಕಟ್ಟೆ ಹತ್ರ ಹೋಗೋಣ ಅಜ್ಜ? ಬೇಡಮ್ಮ, ನಾವು ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಕೂತ್ಕೊಂಡು ತಮಾಷೆ ನೋಡೋಣ. ಪಂಚಾಯತಿ ಕಟ್ಟೆ ಅಂದ್ರೆ ಏನಜ್ಜ? ಪಂಚಾಯತಿ ಕಟ್ಟೆ ಅಂದ್ರೆ ಬಾಯಿಲಿ ನಿಂಗೊಂದು ಕಥೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಪ್ರಾಣಿಗಳ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಒಂದು ನ್ಯಾಯಾಧೀಶ ಬೆಕ್ಕಿತ್ತು. ಆ ಊರಿನಲ್ಲಿ ಒಂದು ಪುಟ್ಟಿಲಿ ಸಂಸಾರ ಇತ್ತು. ಅಲ್ಲಿ ಗಂಡಿಲಿ ನ್ಯಾಯ ಕೇಳೋಕೆ ಅಂತ ಹೇಳಿ ಒಂದಿನ ಬೆಕ್ಕಿನ ಹತ್ರಕ್ಕೆ ಹೋಯ್ತು. ಆ ಬೆಕ್ಕು ನ್ಯಾಯ ಕೊಡೋ ಬದಲು ಗಂಡಿಲಿನ ಗಬಕ್ಕಂತ ನುಂಗ್ ಹಾಕಿಬಿಡ್ತು. ಆಮೇಲೆ ಗಂಡನ ಹುಡುಕೊಂಡು ಹೆಣ್ಣಿಲಿ ಬೆಕ್ಕಿನ ಹತ್ರಕ್ಕೆ ಬಂತು. ಬಂದ್ಬಿಟ್ಟು ನನ್ನ ಗಂಡ ಎಲ್ಲಿ ಅಂತ ಕೇಳ್ತು.
ಓಹೋ, ನಿನ್ ಗಂಡ ಹೋದಲ್ಲೇ ನೀನು ಹೋಗ್ಬೇಕಂತೀಯ ಅಂತ ಬೆಕ್ಕು ಕೇಳ್ತು. ಹ್ಞೂ ಅಂತ ಇಲ್ಲಿ ಅಂತು. ಅಷ್ಟಕ್ಕೆ ಕಾಡ್ಬೇಕು ಹೆಣ್ಣಿನ ನುಂಗ್ ಹಾಕಿಬಿಡೋದೆ. ಈರ್ಸೈವ ರುದ್ರಭೂಮಿ ಅಂದ್ರೆ ಏನು? ಪರಮೇಶ್ವರ ತಪಸ್ ಮಾಡೋ ಜಾಗ. ಪಾರ್ವತಿಗೆ ಗಂಡನ ಮನೆ ಅಂದ್ರು ಅದೇ, ತವ್ರ ಮನೆ ಅಂದ್ರು ಅದೇ. ಇದೇ ತರ ಪಕ್ಕದ ಹಳ್ಳಿಯಾಗಿ ಹೆಣ ಹೂತಿದ್ದಕ್ಕೆ ಆ ಊರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಜಾತಿ ಗೀತಿ ನೇಮಾನಿಷ್ಠೆ ಇಲ್ಲದೆ ಹೋದ್ರೆ ನಮ್ಮ ದೂಪಗಳಿಗೆ ಕೇಡ್ ಬರ್ತದೆ. ಊರ್ ಸುತ್ತಮುತ್ತ ಇರೋ ಕಾಡ್ನೆಲ್ಲ ನೀವೇ ಕಡಿಸ್ ಮಾಡ್ಕೊಂಡ್ರೆ ಮಳೆ ಬಾಂದ್ರೆ ಹೆಂಗ್ ಬರ್ತದೆ? ಶಬಾಸ್ ಭಾಷಾ, ಇಲ್ಲಿ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ದಿದ್ರೆ ನೀನ್ ಗತಿ ನೆಕ್ಕಾಗಕ್ಕಿಲ್ಲ. ಏನ್ ಮಾಡ್ತೀಯೋ? ನಿಮ್ಮ ಅಪ್ಪನ ನೀನ್ ಹುಟ್ಟಿದ್ರೆ ತೋರ್ಸು. ಬೇಡ ಬೇಡ ಭಾಷಾ. ಇಲ್ಲಿ ಯಾರು ಗಲಾಟೆ ಮಾಡ್ಕೊಳ್ಳೋದು ಬೇಡ. ಇದು ದೈವಸ್ಥರು ಕೊಳ್ತಿರೋ ಪಂಚಾಯತಿ. ಕೇಳ್ರಪ್ಪ, ಇಲ್ಲಿ ಎಲ್ಲ ಕೇಳಿ. ಇದು ಊರಿನ ಅಳಿವು ಉಳಿವಿನ ಪ್ರಶ್ನೆ, ಮಳೆ ಬೆಳೆ ಪ್ರಶ್ನೆ. ನಾವು ದೈವಸ್ಥರು ಈ ಪಂಚಾಯಿತಿಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಪಾಪ ಏನೋ ಒಂದು ತಪ್ಪಾಗಿ ಹೋಗೈತೆ. ಇದ್ರ ಪರಿಹಾರವಾಗಿ ನಮ್ಮ ಬಸಣ್ಣ ಯಾವ್ರ ಗುಡಿಗೆ 1001 ರೂಪಾಯಿ ದಂಡ ಕಟ್ಟಬೇಕು. ದೈವಸ್ಥರು ಕೊಟ್ಟ ತೀರ್ಪು ಅಂದ್ರೆ ಇಟ್ರೆ ವರ, ಕೊಟ್ರೆ ಶಾಪ. ಅದ್ನ್ಯಾರು ಮೀರಂಗಿಲ್ಲ. ಏನಪ್ಪಾ ಪೀರಣ್ಣ, ನೀ ಏನಂತಿ? ನಾವು ವೆರಿ ಪೂರ್, ನನ್ಗೆ ಇಂಥ ಶಿಕ್ಷೆ ವಿಧಿಸಬೇಡಿ, ಇವತ್ತಿಗೆ ಹೆಂಗೆ ನಾಳೆ ಹೆಂಗೆ ಅಂತ ಚಿಂತೆ ಮಾಡ್ತಾ ಇದ್ದೀವಿ. ಅಂತದ್ರಲ್ಲಿ ದಂಡ ಎಲ್ಲಿಂದ ತರೋದು? ಒಂದ್ ಸಾರಿ ತೀರ್ಪು ಕೊಟ್ಟಾಲ್ ಮುಗೀತು, ಪಾಲಿಸ್ಲೇಬೇಕು. ನಂದು ಹುಸಿ ಮಾತೈತೆ, ನನಗೂ ಮಾತಾಡಕ್ ಅವಕಾಶ ಕೊಡಿ. ಮಾತಾಡು ಮಾತಾಡು. ಕೈ ಮುಗಿತೀನಿ, ನಿಮ್ ಕಾಲ್ಗೂ ಬೀಳ್ತೀನಿ. ಏನೋ ಆಗಿತ್ತಾಗೋಯ್ತು. ಈ ಊರಲ್ಲಿ ಮುಸಲ್ಮಾನ್ರ ಮನೆ ನಮ್ದೊಂದೇ ಇರೋದು. ನಮ್ಗೆ ಮುಸಲ್ಮಾನಿ ಮಾತಾಡಕ್ ಬರಕ್ಕಿಲ್ಲ. ಪೀರಬ್ಬ, ರಂಜಾನು, ಉಗಾದಿ, ಶಿವರಾತ್ರಿ ಎಲ್ಲಾ ಹಬ್ಬನೂ ಮಾಡ್ತೀವಿ. ಅಂತದ್ರಲ್ಲಿ ನನ್ ಗಂಡನ್ ಹೆಣ ನಿಮ್ ಸುಡ್ಗಾಡಲ್ಲಿ ಊಟ ತಪ್ಪಾಗೈತೆ. ಸತ್ತವ್ರ ಕತೆ ಮುಗೀತು, ಬದುಕದವ್ರ ಜೀವ ಯಾರು ಕಿಂಡುತ್ತೀರಾ? ಜಾತಿ ಇರೋದು ಸತ್ತವ್ರಿಗಲ್ಲ, ಬದುಕಿರೋರ್ಗೆ. ಮೇಲು ಕೀಳು ಚಿಕ್ಕದು ದೊಡ್ಡದು ಅನ್ನೋ ಅಂತರ ಇಲ್ದೆ ಹಿಟ್ಟು ಬುದ್ಧಿ ಎಲ್ಲ ಒಂದೇನ ಕಾಯ್ತದ? ಜಾತಿ ಜಾತಿ ಅಂತ ಯಾಕೆ ಕೂಗ್ಕೋತೀರಾ? ಹಸುವಿನ ಬಣ್ಣ ಬೇರೆ ಬೇರೆ ಆದ್ರೂ ಹಾಲಿನ ಬಣ್ಣ ಒಂದೇ ಅಲ್ವಾ? ದೇವರಿಗೆ ಎಲ್ಲಾ ಕುಲದವರು ಒಂದೇ. ಬಸವಣ್ಣವರೇ ಹೇಳಿದ್ದಾರೆ, ಜಾತಿ ಗೀತಿ ಏನು ಇಲ್ಲ, ಮನುಷ್ಯ ಜಾತಿ ಒಂದೇ ಅಂತ. ತತ್ವಜ್ಞಾನ ಹೇಳು ಅಂತ ಅಲ್ಲ ನಿನ್ನ ಕರೆಸಿದ್ದು. ಕತ್ತೆಗೆ ರುದ್ರಾಕ್ಷಿ ಕಟ್ಟಿದ್ರೆ ಶಿವ ಅಂತದ. ಕತ್ತೆ ಕತ್ತೆನೆ, ಕುದುರೆ ಕುದುರೆನೆ. ಆದ್ರೆ ಕತ್ತೆ ಕುದುರೆ ಎರಡು ಮೇಯೋದು ಈ ಭೂಮಿ ಮೇಲೆ ಅಲ್ವಾ? ಸಾಕ್ ಕೆಲ್ಸ ನಿನ್ ಪುರಾಣ. ತಪ್ಪು ದಂಡ ಕಟ್ಟು ಅಂತ ದೈವಸ್ಥರೆಲ್ಲ ತೀರ್ಮಾನ ಮಾಡವ್ರೆ. ಬಾಯಿ ಮುಚ್ಕೊಂಡು ದಂಡ ಕಟ್ಟು. ನಾವು 1000 ರೂಪಾಯಿ ದಂಡ ಕಟ್ಬಿಟ್ರೆ ಮಾಡಿದ ಪಾಪ ಎಲ್ಲ ಪರಿಹಾರ ಆಗೋಯ್ತದ? ಊರ್ಗ್ ಒಳ್ಳೇದಾಗೋಯ್ತದ? ಮಾಡೋ ತಪ್ಪು ಮಾಡಿ ದೈವಸ್ಥರ ಮೇಲೆ ರೋಪ್ ಆಗ್ತೇನ್ಲಿ. ಮರ್ಯಾದೆಯಿಂದ ತಪ್ಪು ದಂಡ ಕಟ್ಟಿ ಮಾನ ಉಳಿಸ್ಕೋ. ಕಟ್ಟಿದ್ರೆ ಊರ್ನವ್ರ ತೀರ್ಪಿಗೆ ಗೌರವ ಕೊಡದೇ ಇದ್ರೆ ಊರಿಂದ ಬಹಿಷ್ಕಾರ ಆಗ್ತೀವಿ. ಹಾಕೊಂಡು ಹಾಕೋ ಹೋಗಿರಲಿ. ನಿಮ್ ಗೋಡ್ ಬೆದರಾಕೆ ನಾ ನಿಮ್ಮಂಗ್ ಮೆಂಡ್ರು ಕೊಟ್ಟಿಲ್ಲ. ಮಳೆ ಹೆದರಿ ಹೊಳೆಗೆ ಹಾರಾಕೆ ನಾಯಿನ ಕೈಯಾಗ ಬಳೆ ತೊಟ್ಟಿಲ್ಲ. ಲೇ ಬಾಜಾ, ದೊಡ್ಡವ್ರು ಉಗುಳು ದಾಟಿದ್ರೆ ಕೆಂಡಾನ್ ಮಡ್ಲಲ್ಲಿ ಕಟ್ಕೊಂಡಂಗ್ ಮಗನೆ. ಲೇ ಲಕ್ಪತಿ ಮೊಮ್ಮಗ ಅಂತ ನಾಗೆ ಉದ್ಯಮ ಬಡಕಂಡ್ಲ. ಅವತ್ ನಾನು ಒಬ್ನೇ ಬತ್ತಿದ್ದಾಗ ಈ ನಾಯಿಗಳನ್ನ ಬಿಟ್ಟು ಹೊಡೆಸ್ದೆ ಅಲ್ಲ. ಇವತ್ ಗಂಡ್ಸಾದ್ರೆ ಮುಂದೆ ಬಾ. ಗಂಡಸರ ಸವಾಲ್ ಆಗ್ತಿಲ್ಲ, ಹಲ್ಕಟ್ ಬಡ್ಡಿ ಮಗನೇ. ಇದೇನ ಅಜ್ಜ ಪಂಚಾಯತಿ ಅಂದ್ರೆ? ನಿಮ್ಮಪ್ಪನ ಹೆಣ ನಾವು ಊರಾಚೆ ಯಾರೋ ಎಸ್ತೇವ್ರೆ.